ಅನೌನ್ಸ್ ಮಾಡಿದರೆ ನಾವು ರೀ ಎಕ್ಸಾಮ್ ಮಾಡ್ತೀವಿ. ಆದ್ರೂ ಈ ಒಂದು ಸಂದರ್ಭ ತುಂಬಾ ಒತ್ತಡವನ್ನ ಸೃಷ್ಟಿ ಮಾಡಿದೆ. ಸೊ ವಿದ್ಯಾರ್ಥಿಗಳು ಆದಷ್ಟು ಈ ನೆಗೆಟಿವ್ ನ್ಯೂಸ್ ಅನ್ನ ನೋಡೋದಾಗ್ಲಿ, ಅದಕ್ಕೆ ಎಕ್ಸ್ಪೋಜರ್ ಕೊಡೋದಾಗ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು. ಇನ್ನು ಎರಡನೇದೇನಪ್ಪಾ ಅಂತಂದ್ರೆ, ಡೋಂಟ್ ಐಸೋಲೇಟ್ ಯೋರ್ಸೆಲ್ಫ್. ನಮಸ್ತೆ. ಈ ಸರಿ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿರೋದು ನಿಮ್ಮೆಲ್ಲರಿಗೂ ವಿಷಯ ಗೊತ್ತೇ ಇದೆ. ಈ ಒಂದು ಕಾರಣಕ್ಕೆ ಬರ್ದಿರೋ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಿರುವಂತದ್ದು ನಿಮಗೆ ಗೊತ್ತು. ಸುಮಾರು 23 ಲಕ್ಷದ ವಿದ್ಯಾರ್ಥಿಗಳು ಈ ಸರಿ ಎಕ್ಸಾಮ್ ಅನ್ನ ಬರ್ದಿದ್ರು. NTA ನವರು ಅನೌನ್ಸ್ ಮಾಡಿದರೆ ನಾವು ರೀ ಎಕ್ಸಾಮ್ ಮಾಡ್ತೀವಿ, ಆದಷ್ಟು ಬೇಗ ಡೇಟ್ ಅನ್ನ ಅನೌನ್ಸ್ ಮಾಡ್ತೀವಿ, ಹಾಗೆ ಮೆಡಿಕಲ್ ಕಾಲೇಜಸ್ಗೆ ಆದಷ್ಟು ಬೇಗ ಅಡ್ಮಿಷನ್ಸ್ ಆಗೋದನ್ನು ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೂ ಈ ಒಂದು ಸಂದರ್ಭ ತುಂಬಾ ಒತ್ತಡವನ್ನ ಸೃಷ್ಟಿ ಮಾಡಿದೆ ವಿದ್ಯಾರ್ಥಿಗಳಿಗೆ. ಒಂದಿಷ್ಟು ವಿದ್ಯಾರ್ಥಿಗಳು ಈ ಒತ್ತಡಕ್ಕೆ ಒಳಗಾಗಿ ಆತಂಕ ಪಟ್ಟು ನನಗಿನ್ನು ಭವಿಷ್ಯನೇ ಇಲ್ಲ, ನನ್ನ ಭವಿಷ್ಯ ಮುಗೀತು ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟಿರುವಂತದ್ದು. ಸೊ ಇಂಥ ಒಂದು ಸಂದರ್ಭ, ಎಸ್ಪೆಷಲಿ ಈ ನೀಟ್ ಅನ್ನೋ ಒಂದು ಎಕ್ಸಾಮ್ ಏನಿದೆ, ತುಂಬಾ ಒತ್ತಡವನ್ನ ಕ್ರಿಯೇಟ್ ಮಾಡುವಂತದ್ದು. ಅಂತದ್ರಲ್ಲೂ ಇತರ ಬರ್ದಿರೋ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡ್ರೆ ತುಂಬಾ ಒತ್ತಡ ಆಗುತ್ತೆ, ಆತಂಕ ಆಗುತ್ತೆ. ಇದನ್ನ ಯಾರು ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇಂಥ ಒಂದು ಒತ್ತಡವನ್ನು ನಿಭಾಯಿಸುವ ಒಂದು ಕಲೆಯನ್ನ ಕಲ್ತ್ಕೋಬೇಕು. ಯಾಕೆಂತಂದ್ರೆ ಇದನ್ನ ನಾವು ಈ ಒಂದು ಒತ್ತಡವನ್ನ ನಿಭಾಯಿಸಲಿಲ್ಲ ಅಂತಂದ್ರೆ ಆಂಗ್ಸೈಟಿ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಪ್ಯಾನಿಕ್ ಅಟ್ಯಾಕ್ಸ್ ಗಳಾಗುತ್ತೆ, ಜೊತೆಗೆ ಒಂದು ಅಸಹಾಯಕತೆ, ಒಂದು ಭರವಸೆನೇ ಇದ್ದಂಗೆ ಆಗ್ಬಿಡುತ್ತೆ ಸ್ಟೂಡೆಂಟ್ಸ್ ಗಳಿಗೆ. ಈ ಒಂದು ಕಂಡೀಷನ್ ಅಲ್ಲಿ ಅವರು ಮತ್ತೆ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಲ್ವಾ? ಸೊ ಆ ಒಂದು ಕಾರಣಕ್ಕೆ ಈ ಒತ್ತಡವನ್ನ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಕಲ್ತ್ಕೊಂಡು ಮತ್ತೆ ಆ ಮರುಪರೀಕ್ಷೆ ಏನಿದೆ ಅದಕ್ಕೆ ಸಿದ್ಧತೆಯನ್ನ ನಡೆಸಬೇಕು. ಸೊ ಈ ಒಂದು ವಿಷಯದ ಬಗ್ಗೆ ಇವತ್ತು ಈ ಒಂದು ಎಪಿಸೋಡ್ ಅನ್ನ ಮಾಡ್ತಾ ಇದ್ದೀನಿ. ಫುಲ್ ವಿಡಿಯೋನ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಮೊದಲನೇದಾಗೆ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇಂಥ ಒಂದು ಸಂದರ್ಭದಲ್ಲಿ ನಾವು ಆದಷ್ಟು ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೋಬೇಕು, ಜೊತೆಗೆ ನಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ವಿದ್ಯಾರ್ಥಿಗಳು ಇದನ್ನ ಮೆಂಟಲ್ ನೋಟ್ ಮಾಡ್ಕೋಬೇಕು. ಸಾಕಷ್ಟು ಒತ್ತಡ ಕ್ರಿಯೇಟ್ ಆಗ್ತಿದೆ, ಆತಂಕನೂ ಕ್ರಿಯೇಟ್ ಆಗ್ತಿದೆ. ಇಂಥ ಸಂದರ್ಭದಲ್ಲೂ ಕೂಡ ನಾನು ಮತ್ತೆ ಮರುಪರೀಕ್ಷೆ ಬರೀಬೇಕು, ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಈ ಎರಡೂ ಅಂಶಗಳನ್ನ ನಾನು ಗಮನದಲ್ಲಿ ಇಟ್ಕೊಂಡು ನನ್ನ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅನ್ನೋದನ್ನ ವಿದ್ಯಾರ್ಥಿಗಳು ಒಂದು ನಿರ್ಧಾರವನ್ನ ಮಾಡಬೇಕು. ಇದನ್ನ ಮಾಡಾದ್ಮೇಲೆ ಒಂದು 3 ವಿಷಯಗಳನ್ನ ಅವರು ಮಾಡಬಾರ್ದು. ಅದು ಏನು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದು, ಈ ಸೋಷಿಯಲ್ ಮೀಡಿಯಾ ಆಗ್ಲಿ ಅಥವಾ ಈ ಒಂದು ವಾಟ್ಸ್ಆಪ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇದರಲ್ಲಿ ಸಾಕಷ್ಟು ನೆಗೆಟಿವ್ ನ್ಯೂಸ್ಗಳು ಬರ್ತಿರುವಂತದ್ದು ಈ ನೀಟ್ ಎಕ್ಸಾಮ್ ಬಗ್ಗೆ. ಸೊ ವಿದ್ಯಾರ್ಥಿಗಳು ಆದಷ್ಟು ಈ ನೆಗೆಟಿವ್ ನ್ಯೂಸ್ ಅನ್ನ ನೋಡೋದಾಗ್ಲಿ, ಅದಕ್ಕೆ ಎಕ್ಸ್ಪೋಜರ್ ಕೊಡೋದಾಗ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು. ಇನ್ನು ಎರಡನೇದೇನಪ್ಪಾ ಅಂತಂದ್ರೆ, ಡೋಂಟ್ ಐಸೋಲೇಟ್ ಯೋರ್ ಸೆಲ್ಫ್. ನಿಮಗೆ ತುಂಬಾ ಒತ್ತಡ ಆಗ್ತಿದೆ, ಆತಂಕ ಆಗ್ತಿದೆ, ನಿಜ. ಹಾಗೇನೆ ತುಂಬಾ ಅಸಮಾಧಾನ ಆಗ್ಲಿ, ಒಂದು ಹತಾಶೆ ಆಗಿದೆ. ಆದ್ರೆ ನೀವು ಒಬ್ಬರೇ ಆಗ್ಬಾರ್ದು. ಆದಷ್ಟು ಬೇರೆಯವ್ರ ಜೊತೆ ಬೆರೆತು ನಿಮ್ಮ ಒಂದು ಆಲೋಚನೆಗಳನ್ನಾಗ್ಲಿ, ಒಂದು ಭಾವನೆಗಳನ್ನಾಗ್ಲಿ ಬೇರೆಯವ್ರ ಜೊತೆ ಹಂಚ್ಕೋಬೇಕು. ಆಗ ನಿಮ್ಮ ಒತ್ತಡ ಮತ್ತೆ ಆತಂಕನೂ ಕಡಿಮೆ ಆಗುತ್ತೆ, ನಿಮ್ಮ ಮನಸ್ಸನ್ನು ಹಗುರಾಗುತ್ತೆ. ಇನ್ನು 3ನೇದು ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ, ಇಂಥ ಒಂದು ಪ್ಯಾನಿಕ್ ಸಿಚುಯೇಷನ್ಸ್ ಅಲ್ಲಿ ಇಂಪಲ್ಸಿವ್ ಡಿಸಿಷನ್ಸ್ ತಗೊಳ್ಳೋ ಒಂದು ಟೆಂಪ್ಟೇಷನ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ದಯವಿಟ್ಟು ಈ ಇಂಪಲ್ಸಿವ್ ಡಿಸಿಷನ್ಸ್ ಅಂದ್ರೆ ಥಟ್ಟಂದ ಏನೋ ಒಂದು ನಿರ್ಧಾರವನ್ನ ತಗೊಂಡು ನಿಮ್ಮ ಪ್ರಾಣಕ್ಕೆ ಅಪಾಯವನ್ನ ದಯವಿಟ್ಟು ಮಾಡ್ಕೋಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇದು ನೀವು ಮಾಡಬಾರ್ದಂತ ಒಂದಿಷ್ಟು ಅಂಶಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಂಡಿರೋದು. ಇನ್ನು ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋ ಒಂದಿಷ್ಟು ಅಂಶಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಮೊದಲನೇದು, ಈ ಒಂದು ಅನ್ಸರ್ಟನಿಟಿ ಏನಿದೆ ಇವಾಗ ನಡೀತಾ ಇದೆ, ಇದು ಒಂದು ಟೆಂಪ್ರರಿ ಫೇಸು. ಇದನ್ನ ನೀವು ಅರ್ಥ ಮಾಡ್ಕೊಂಡು ಇದನ್ನ ಆದಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಮಾಡ್ಕೊಂಡು ನಿಮ್ಮ ಫೋಕಸ್ ಏನಿದೆ ಅದನ್ನ ನೀವು ನಿಮ್ಮ ಕಂಟ್ರೋಲ್ ಅಲ್ಲಿ ಏನಿದೆ, ಅಂದ್ರೆ ನಿಮ್ಮ ಕೈಯಲ್ಲಿ ಏನಿದೆ ಅದ್ರ ಕಡೆ ಗಮನವನ್ನ ಹರಿಸೋದನ್ನ ಮರಿಬೇಡಿ. ಸೊ ನಿಮ್ಮ ಕಂಟ್ರೋಲ್ ಅಲ್ಲಿ ಇರುವಂತದ್ದು ಏನು? ಎಕ್ಸಾಮ್ ಪ್ರಿಪರೇಷನ್ ಇರಬಹುದು, ಮತ್ತೆ ಅಥವಾ ನಿಮ್ಮ ಒಂದು ನಿದ್ರೆ, ಒಂದು ಆಹಾರವನ್ನು ತಗೊಳ್ಳುವಂಥದ್ದು, ರೊಟೀನ್ ಅನ್ನ ಮೇಂಟೈನ್ ಮಾಡುವಂಥದ್ದು ನಿಮ್ಮ ಕಂಟ್ರೋಲ್ ಇರುವಂಥದ್ದು. ಸೊ ಇದ್ರ ಬಗ್ಗೆ ಫೋಕಸ್ ಅನ್ನ ನೀವು ಹರಿಸಿ, ಎಕ್ಸಾಮ್ ಮತ್ತೆ ಯಾವಾಗ ಬರಬಹುದು, ಏನಾಗುತ್ತೆ ಅನ್ನೋದ್ರ ಕಡೆ ಆದಷ್ಟು ಗಮನವನ್ನ ಹರಿಸ್ಬೇಡಿ. ಅದನ್ನ ಗವರ್ಮೆಂಟ್ ಬಿಟ್ಬಿಡಿ ಅಥವಾ NTA ಬಿಡಿ, ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡಿ ನಿಮ್ಗೆ ವಿಷಯವನ್ನ ತಿಳಿಸ್ತಾರೆ. ಹೀಗ್ ಮಾಡಿದಾಗ ಏನಾಗುತ್ತೆ, ಆ ಒತ್ತಡ ಮತ್ತೆ ಆತಂಕ ಅನ್ನೋದು ನಿಮ್ಗೆ ಕಡಿಮೆ ಆಗುತ್ತೆ. ಎರಡನೇದು ಏನಪ್ಪಾ ಅಂತಂದ್ರೆ, ಕಂಟಿನ್ಯೂ ಯೋರ್ ಪ್ರಿಪರೇಷನ್. ಬಟ್ ಈ ಸರಿ ಪ್ರಿಪರೇಷನ್ ಲೈಟ್ ಆಗಿರ್ಲಿ. ಸಾಕಷ್ಟು ಪ್ರಿಪರೇಷನ್ ಅನ್ನ ಮಾಡ್ಕೊಂಡು ಬರ್ದಿದ್ದೀರಾ ಎಕ್ಸಾಮ್ ಅನ್ನ. ಸೊ ಮತ್ತೆ ಇನ್ನೊಂದು 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು ಅಷ್ಟೇನೆ, ಮತ್ತೆ ರೀ ಎಕ್ಸಾಮ್ ಬರುತ್ತೆ. ಈ ಒಂದು ಪ್ರಿಪರೇಷನ್ ನ ಲೈಟ್ ಆಗಿ ಇಟ್ಕೊಳ್ಳಿ, ಬಟ್ ಕನ್ಸಿಸ್ಟೆಂಟ್ ಆಗಿ ಇಟ್ಕೊಂಡು ಯಾವುದೇ ಒಂದು
ಆಂಗ್ಸೈಟಿ ಆಗಲಿ ಸ್ಟ್ರೆಸ್ಗೊಳಗಾಗದೆ ಚೆನ್ನಾಗಿ ನಿದ್ದೆ ಮಾಡಿ ಊಟ ಮಾಡಿ ಒಂದು ರೊಟೀನನ್ನು ಮೇಂಟೈನ್ ಮಾಡಿಕೊಂಡು ಈ ಪ್ರಿಪ್ರೇಷನನ್ನು ಮಾಡಿ ಮತ್ತು ನಿಮ್ಮ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತನ್ನು ಕೊಡೋದನ್ನ ಮರಿಬೇಡಿ. ಹಾಗೆ ಮೂರನೇದೇನಪ್ಪ ಅಂತಂದರೆ ಈ ಸುಮ್ಮನೆ ಕುತ್ಕೊಂಡಿದ್ದಾಗ ಅಥವಾ ಓದ್ತಾ ಇರೋವಾಗ ಆದಷ್ಟು ಈ ಸ್ಕ್ರೋಲ್ ಮಾಡೋದನ್ನ ತಡಿಬೇಕು ನೀವು. ಯಾಕಂದರೆ ಈ ಸ್ಕ್ರೋಲ್ ಮಾಡುವಾಗ ತುಂಬ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೆಗೆಟಿವ್ ನ್ಯೂಸ್ ಬರ್ತಾ ಇರುತ್ತೆ, ಇದರಿಂದ ನಿಮಗೆ ಮತ್ತೆ ಡಿಸ್ಟರ್ಬ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಆದಷ್ಟು ಸ್ಕ್ರೋಲ್ ಮಾಡೋದನ್ನ ತಪ್ಪಿಸಿ. ಮತ್ತೆ ನಿಮ್ಗೆ ಏನೇ ಒಂದು ಅಪ್ಡೇಟ್ಸ್ ಬೇಕು ಅಂತಂದ್ರೆ ಆದಷ್ಟು ಅಫಿಷಿಯಲ್ ವೆಬ್ಸೈಟ್ NTA ಮತ್ತೆ ನೀಟ್ ಎಕ್ಸಾಮ್ ವೆಬ್ಸೈಟ್ ಏನಿದೆ ಅಲ್ಲಿ ಮಾತ್ರ ಅಪ್ಡೇಟ್ಸ್ ಅನ್ನ ತಗೊಳ್ಳಿ. ಒಂದು ನೆನಪಲ್ಲಿ ಇಟ್ಕೊಡಿ, ಈ ಒಂದು ಎಕ್ಸಾಮ್ ಏನಿದೆ ಇದು ಡಿಲೇ ಆಗಿರ್ಬೋದು ಅಥವಾ ಎಕ್ಸಾಮ್ ಆಗಿರ್ಬೋದು, ಇದರಿಂದ ನಿಮ್ಮ ಒಂದು ಟೈಮ್ ಒಂಚೂರು ವೇಸ್ಟ್ ಆಗಿರ್ಬೋದು ಹೊರತು ನಿಮ್ಮ ಭವಿಷ್ಯ ಇದರಿಂದ ನಾಶ ಆಗ್ತಾ ಇಲ್ಲ. ಇಟ್ಸ್ ನಾಟ್ ಗೋಯಿಂಗ್ ಟು ಡಿಸ್ಟ್ರಾಯ್ ಯುವರ್ ಫ್ಯೂಚರ್. ಇದನ್ನ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಹಾಗೇನೆ ಈ ಮಾರ್ಕ್ಸ್ ಅನ್ನೋದೇನಿದೆ ಇದನ್ನ ಮತ್ತೆ ನೀವು ರೀರೈಟ್ ಮಾಡಿ ಇದನ್ನ ಪಡಿಬಹುದು. ಹಾಗೇನೆ ನಿಮ್ಮ ಫ್ಯೂಚರ್ನು ಕೂಡ ರೀಬಿಲ್ಡ್ ಮಾಡಬಹುದು. ಆದರೆ ಈ ಜೀವನವನ್ನ ನೀವು ಕಳ್ಕೊಂಡ್ಬಿಟ್ರೆ ಅದನ್ನ ನೀವು ಮತ್ತೆ ರಿಪ್ಲೇಸ್ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಯಾಕಂತಂದ್ರೆ ನೀವು ಮುಂದೆ ಡಾಕ್ಟರ್ಸ್ ಆದಾಗ ಪೇಷಂಟ್ಸ್ಗಳ ಪ್ರಾಣವನ್ನ ನೀವು ಉಳಿಸ್ಬೇಕು. ಇಂಥ ಒಂದು ಒತ್ತಡದ ಸಂದರ್ಭವನ್ನ ಹೇಗೆ ನಿಭಾಯಿಸಬೇಕು ಅಂತ ಕೂಡ ನೀವು ಪೇಷಂಟ್ಸ್ಗಳಿಗೆ ಹೇಳ್ಕೊಡೋ ಒಂದು ಸಂದರ್ಭ ಬರುತ್ತೆ. ಲಾಸ್ಟ್ ಬಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಸೀಕ್ ಹೆಲ್ಪ್. ನಿಮಗೆ ತುಂಬಾನೇ ಪ್ಯಾನಿಕ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದ್ರೆ ನನಗಿನ್ ಫ್ಯೂಚರೇ ಇಲ್ಲ, ನನ್ನ ಲೈಫೇ ಮುಗ್ದೋಯ್ತು, ನನಗೆ ಯಾವುದೇ ಹೋಪ್ಸ್ ಇಲ್ಲ ಅಂತ ನಿಮಗೆ ಅನಿಸಿ ಅಂದರೆ ಎಕ್ಸ್ಟ್ರೀಮ್ ಹೆಲ್ಪ್ಲೆಸ್ನೆಸ್ ಆಗಿ ಎಲ್ಲ ಹೋಪ್ಸ್ನೆಲ್ಲ ಕಳ್ಕೊಂಡು ಯಾವುದಾದ್ರು ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತಗೋಬೇಕು ಅಂತ ಅನಿಸಿದ್ರೆ ಫಸ್ಟ್ ಪ್ರೊಫೆಷ್ನಲ್ ಹೆಲ್ಪ್ ತಗೊಂಡು ಈ ಥರ ಕೌನ್ಸಿಲರ್ಸು ಥೆರಪಿಸ್ಟ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಗೈಡೆನ್ಸ್ ತಗೊಳ್ಳಿ. ಇಂಥ ಒಂದು ಟಫ್ ಸಿಚುಯೇಷನನ್ನು ಹೇಗೆ ಕೋಪಪ್ ಮಾಡಬೇಕು ಅನ್ನೋದನ್ನ ಅವರು ನಿಮಗೆ ಹೇಳ್ಕೊಡ್ತಾರೆ. ಆಗ ಖಂಡಿತವಾಗ್ಲೂ ನಿಮ್ಗೆ ಒಂದು ರಿಲೀಫ್ ಸಿಗುತ್ತೆ. ಈ ಒಂದು ಟಫ್ ಫೇಸನ್ನು ತುಂಬ ಚೆನ್ನಾಗಿ ನೀವು ದಾಟ್ಬೋದು. ಸೊ ಹಾಗಾಗಿ ನೀವು ಕೂಡ ಇಂಥ ಒತ್ತಡ ಸಂದರ್ಭವನ್ನ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಕಲ್ತ್ಕೊಂಡು ಮತ್ತೆ ಪರೀಕ್ಷೆಯನ್ನ ಬರೆದು ಚೆನ್ನಾಗಿ ಪಾಸ್ ಆಗಿ ಒಳ್ಳೆ ಡಾಕ್ಟರ್ಸ್ಗಳಾಗಿ ಒಂದು ಒಳ್ಳೆ ಸರ್ವಿಸ್ ಅನ್ನ ಕೊಡಬೇಕು ಅಂತ ಹೇಳಿ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಎಕ್ಸಾಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.